ನಮಸ್ಕಾರ ಗಣೇಶ್ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ ಕೇಳಿ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕನ್ಫ್ಯೂಷನ್ ಅಥವಾ ಭಯ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಅಂದರೆ ನಾವು ಟ್ರೇಡಿಂಗ್ ಮಾಡ್ತಾ ಇರುವಾಗ ಎಲ್ಲಿ ಹಾಕಬೇಕು ಅಂದರೆ ಎಕ್ಸಿಟ್ ಎಲ್ಲಿಂದ ಆಗಬೇಕು ಗೊತ್ತಾಗ್ತಾ ಇರಲಿಲ್ಲ, ಲಾಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಬಂದಿದ್ದು. ಓಕೆ, ಸೊ ಇವಾಗ ನಿಮಗೆ ಕನ್ಫ್ಯೂಷನ್ ಭಯ? ಇಲ್ಲ, ಇವಾಗ ಗೊತ್ತಾಗ್ತದೆ ಎಲ್ಲಿ ಇನ್ಪುಟ್ ಮಾಡಬೇಕು, ಅಂದರೆ ಎಲ್ಲಿ ಎಕ್ಸಿಟ್ ಆಗಬೇಕು ಎಲ್ಲ. ಸೊ ಸ್ಟ್ರಾಟಜಿ ಕಲ್ತಿದ್ದೀರಾ? ಕಲ್ತಿದ್ದೀನಿ. ಓಕೆ, ಪರ್ಫೆಕ್ಟ್. ಸೊ ಮುಂಚೆ ನೀವು ಟ್ರೇಡಿಂಗ್ ಮಾಡ್ತಿರುವಾಗ ಈ ಒಂದು ಟಾಪಿಕ್ ಅಥವಾ ಈ ವಿಷಯ ನನಗೆ ಎಷ್ಟು ಕಲ್ತ್ರೂ ಅರ್ಥ ಆಗ್ತಿರ್ಲಿಲ್ಲ, ಈಗ ನಾನು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಈ ವೆಬಿನಾರ್ ಆದಮೇಲೆ ಅನ್ನೋದು ಯಾವುದಾದ್ರು ಇದೆಯಾ? ಅದೇ ಟ್ರೇಡಿಂಗ್ ಮಾಡುವಾಗ ಎಲ್ಲಿ ಎಕ್ಸಿಟ್ ಆಗಬೇಕು ಅದೇನು ಗೊತ್ತಾಗ್ತಾ ಇರಲಿಲ್ಲ. ಇವಾಗಿಂದ ಸ್ವಲ್ಪ ಕಲ್ತಿದ್ದೀನಿ ಜಾಸ್ತಿನೇ. ಓಕೆ, ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಇಲ್ಲ, ಈ ಎಜುಕೇಷನ್ ಆದ ನಂತರ ನಾನು ದುಡಿಬೋದು ಒಳ್ಳೆ ಅದರಲ್ಲೇ ಅಂತ ಗೊತ್ತಾಗ್ತಾ ಇದೆ. ಸೊ 0 to 10, 0 being the least and 10 being the highest, ನೀವೆಲ್ಲಿ ನಿಂತಿದ್ದೀರಾ? ಒಂದು 9 ಅಲ್ಲ, ಇವಾಗ ಎಜುಕೇಷನ್ ಆಗಿದೆ ನನಗೆ. ಸೊ ಮಾಡ್ತಾ 10 ಹೋಗ್ತೀರಾ? ಮಾಡ್ತಾ 10 ಹೋಗ್ಬೋದು. ಓಕೆ, ಲವ್ಲಿ. ಸೊ ಈ ವೆಬಿನಾರ್ ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಹೌದು, ಅವ್ರ ಹೌದು. ಟೀಮ್ ನಮ್ಗೆ ಭೇಟಿ ಆಗ್ತಿದ್ದೀರಾ. ಸೊ ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸರು ಹಾಗೆ ಎಲ್ಲ ಎನರ್ಜಿ ಇದೆ, ನಮಗೂ ಆ ಎನರ್ಜಿ ಬರುತ್ತೆ ಅಂದ್ಕೊಂಡು ಚೆನ್ನಾಗಿ. ಸೊ ನಿಮ್ಮಂತೆ ಬಿಗಿನರ್ಸ್ ಮಿಲಿನಿಯರ್ಸ್ ಗ್ರೂಪ್ದು ಈ ವೆಬಿನಾರ್ ಅನ್ನು ಏನಕ್ಕೆ ಅಟೆಂಡ್ ಮಾಡಬೇಕು? ಇಲ್ಲ, ಹೊರಗಡೆ ಎಲ್ಲ ಇವಾಗ ಬೇಕಾದಷ್ಟು ಫೇಕ್ ಅದು ಇದೆಲ್ಲ ನಡೀತಾ ಇದೆ. ಇವಾಗ ನಾವು ಒಂದೆರಡು ಅವರ ಮೀಟಿಂಗಲ್ಲೆಲ್ಲ ಅಟೆಂಡ್ ಆಗಿ ಚೆನ್ನಾಗಿ ಆಗಿದೆ ಅಂತೇಳಿ ನಾನು ಇಲ್ಲಿ ಬಂದಿದ್ದು. ಅದೇ ಹಂಗೆ ಆಗಿದೆ, ಒಳ್ಳೆಯದೇ ಇದೆ. ಹೊರಗಡೆ ಎಲ್ಲ ಅಮೌಂಟ್ ಎಲ್ಲ ತಗೊಳ್ತಾರೆ, ಆದರೆ ಫೇಕ್ ಎಲ್ಲ ಜಾಸ್ತಿ ಇದೆ. ಅದಕ್ಕಿಂತ 100,000% ಇಲ್ಲಿ ಒಳ್ಳೆಯೇ ಇದೆ. ಅದಕ್ಕೋಸ್ಕರ